ನೀವು ಅನ್ಕೊಂಡಿರೋದು ಕತೆ ಆಗಿರಲ್ಲ. ಐ ಲವ್ ಯು ಅಂತೆಲ್ಲ ಹೇಳಿದ್ದೀನಿ. ಲವ್ ಮ್ಯಾಟ್ರ್ ಬಿಡ. ಲವ್ ಮ್ಯಾಟ್ರು ಅಂತ ಬಂದಾಗ ಕೆಲವು ಪ್ರಶ್ನೆಗಳು ಸಹಜವಾಗಿರುತ್ತೆ. ಮತ್ತು ಆಲ್ರೆಡಿ ಸಿನಿಮಾ ಸಾಂಗ್ಸ್ಗಳನ್ನ ನೀವು ಲೈನಪ್ಪಲ್ಲಿ ನೋಡಿದ್ದೀರಾ. ಒಂದು ಕತೆ ನಿಮ್ಮ ತಲೆಯಲ್ಲಿ ಒಂದು ಬಿಲ್ಡಪ್ ಆಗಿರುತ್ತೆ ಅಂತ ನನಗೆ ಗೊತ್ತು. ಬಟ್ ಕಾನ್ಫಿಡೆಂಟ್ಲಿ ಒಂದು ಮಾತು ಹೇಳ್ತೀನಿ, ನೀವು ಅಂದ್ಕೊಂಡಿರೋದು ಕತೆ ಆಗಿರಲ್ಲ. ಅದು ನೀವು ಸಿನಿಮಾ ಆಫ್ಕೋರ್ಸ್ ಸಿನಿಮಾ ನೋಡ್ತೀರಾ. ಅವತ್ತಿನ ದಿವಸ ಸಿಗ್ತೀವಿ, ಅವತ್ತಿನ ದಿವಸ ಮಾತಾಡೋಣ. ಸೊ ಎಂಟೈರ್ ಲವ್ ಮ್ಯಾಟ್ರ್ ಟೈಟಲ್ ಏನಿದೆ, ಆ ಕೂದಲೆಳೆ ಅಷ್ಟು ಏನು ಡಿಫ್ರೆನ್ಸ್ ಇರುತ್ತೆ. ಒಂದು ಲವ್, ಒಂದು ಮ್ಯಾಟ್ರು ಅಂತ ನಾವು ಇವತ್ತು ಏನು ಕರ್ಕೋತೀವಿ, ಅಥವಾ ಇವತ್ತು ಏನು ರೂಢಿಲಿದೆ, ಆ ಥಿನ್ ಲೈನ್ ಆಫ್ ಎಮೋಷನ್, ಆ ಚಿಕ್ಕ ಭಾವನೆಯ ಒಂದು ಪರದೆ ಏನಿದೆಯಲ್ಲ, ಆ ಪರದೆನ ಹೇಳಕೊಟ್ಟಿರೋ ಕತೆ ಲವ್ ಮ್ಯಾಟ್ರು. ಈಗ ಲವ್ ಗುರುಗಳು ಅಂತ ಹೋಗ್ಬಿಟ್ಟು ಅವ್ರನ್ನ ಕೇಳಿದ್ರೆ ಏನು ಹಿಂಗಾಗೋಗ್ಬಿಡಿತಲ್ಲ ಲೈಫು ಅಂತ ಹೇಳಿದಾಗ, ಸೊ ಅವ್ರಗಳಿಂದ ಬಂದಿರೋ ಕೆಲವು ಮಾತುಗಳು, ಆ ಮಾತುಗಳು ಎಷ್ಟು ಮಟ್ಟಕ್ಕೆ ಸರಿ, ಎಷ್ಟು ಮಟ್ಟಕ್ಕೆ ತಪ್ಪು, ಎಷ್ಟು ಮಟ್ಟಕ್ಕೆ ಊಹೆ ಅನ್ನೋ ಒಂದು ಪಾಯಿಂಟ್ ಇದೆಯಲ್ಲ, ಆ ಡಿಫ್ರೆನ್ಸ್ನ ತೋರ್ಸಕ್ಕೆ ಹೋಗಿ ನಾವು ಕೇಳಿರೋದು ಸಾಕಷ್ಟು ದೊಡ್ಡ ವಿಚಾರ ಇದೆ ಪ್ರೀತಿ ಅಂತ ಹೇಳಿದಾಗ. ಬಟ್ ರೂಢಿಲಿ ನಾವು ನೋಡೋಕ್ಕೆ ಆಗ್ತಿಲ್ಲ, ಎಲ್ಲ ಬೆರಳೆಣಿಕೆಗಳಷ್ಟಿರುತ್ತೆ. ಅದೇ ಅದು ಲವ್ ಅಂತ ಇದನ್ನು ಮಾತು ಅಂತ ಬಂದಾಗ ಇದು ಒಂದ್ಸಲ ಸ್ವಲ್ಪ ಬೇರೆ ಥರನೇ ಕೇಳುತ್ತೆ. ಬಟ್ ಆನ್ ಸ್ಕ್ರೀನ್ ಇದು ಕೇಳಿದಾಗ, ಇದೇ ಪ್ರೆಸೆಂಟೇಷನ್ ಬಂದಾಗ ಇದು ನೋಡೋಕ್ಕೆ ಒಂದು ವಿಚಿತ್ರವಾದ ಒಂದು ಆಯಾಮ ಪಡ್ಕೊಳುತ್ತೆ. ಸೊ ಎಸ್, ಲವ್ ಸ್ಟೋರಿ ಎಲ್ಲ ಅವರ ಆ ಕಾಲಘಟ್ಟದೊಂದು ಪ್ರೀತಿ, ಈ ಕಾಲಘಟ್ಟದೊಂದು ಪ್ರೀತಿ, ಎರಡನ್ನೂ ಮಿಕ್ಸ್ ಮಾಡಿದಾಗ ಏನೊಂದು ಟ್ರಾನ್ಸ್ಟೇಟ್ ಬರುತ್ತೆ ಲವ್ಗೆ, ದಟ್ ಈಸ್ ಲವ್ ಮ್ಯಾಟ್ರು. ಲವ್ ಮ್ಯಾಟ್ರು ಇದರಲ್ಲಿ ನೋಡಿದಿರ ಇದುವರೆಗೂ ನೀವು ಹಾಡಲ್ಲಿ, ಟ್ರೈಲರಲ್ಲಿ ಎಲ್ಲ. ನನ್ನ ಪಾತ್ರಕ್ಕೂ ಹಲವು ಮ್ಯಾಟ್ರಿದೆ. ಒಂದು ಇಬ್ಬರ ಜೊತೆ ಒಂದು ಪ್ರೇಮ ಪ್ರಕರಣ ಇದೆ. ಅದು ಯಾಕೆ ಇಬ್ಬರ ಜೊತೆ ಆಯಿತು, ಹೇಗೆ ಅನ್ನೋದೆಲ್ಲ ನೀವು ಸಿನಿಮಾ ನೋಡಿದ್ರೇ ಗೊತ್ತಾಗೋದು, ಹಾಗೆ ಡಿಸ್ಕ್ಲೋಸ್ ಮಾಡೋ ಹಂಗಿಲ್ಲ. ಅನಿತಾ ಮೇಡಮ್ ಮತ್ತು ಸುಮನ್ ಮೇಡಮ್ ಇವರಿಬ್ಬರು ಜೊತೆಗೆ ನನ್ನ ಪಾತ್ರ ಇತ್ತು. ಜೊತೆಗೆ ನಮ್ಮ ವಿರಾಟ್ ಅವ್ರ ಜೊತೆಗೆ, ವಿರಾಟ್ ಮತ್ತು ನಾನು ಹಲವು ಸಿನಿಮಾಗಳಲ್ಲಿ ಜೊತೇಲಿ ಕೆಲಸ ಮಾಡಿದ್ದೀವಿ. ಅವನು ಅದಕ್ಕೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ, ಒಂದರಲ್ಲಿ ಆ್ಯಕ್ಟ್ ಮಾಡಿದ್ದ. ಹೀಗಾಗಿ ಇವನೊಂದು ಸಿನಿಮಾ ಮಾಡ್ತಿದ್ದೀನಿ ನಾನು, ಈ ಪಾತ್ರ ಮಾಡಿ ಅಂದಾಗ ನಾನು ಖುಷಿಯಾಗಿ ಒಪ್ಪಿ ಮಾಡಿದ್ದೀನಿ. ಇವನು ಹೆಂಗೆ ಹೇಳ್ತಿದ್ದಾನೆ ಅಂದರೆ, ಲವ್ ಸಿನಿಮಾ ಮಾಡಿದ್ದೀನಿ, ನಾನೇ ಲವ್ ಮಾಡಿದ್ದೀನಿ ಅನ್ನೋ ಒಂಥರ ಅವನೇ ಬ್ಲಶ್ ಆಗ್ತಾನೆ. ಮಾಡಿದ್ದೀನಿ ಸುಮಾರು ಸಿನಿಮಾದಲ್ಲ, ಐ ಲವ್ ಯು ಅಂತೆಲ್ಲ ಹೇಳಿದ್ದೀನಿ, ನೀನು ನೋಡಿಲ್ಲ ಅಂತ ಕಾಣುತ್ತೆ. ಇದು ಎರಡು ಟೀಮ್ ಇದೆ ಅಂದರೆ ಆ್ಯಕ್ಟರ್ಸಲ್ಲಿ. ಅಂದರೆ ನಾನು, ಸುಮಂತ್ ಮ್ಯಾಮ್ ಮತ್ತು ಅಚ್ಯುತ್ ಸರ್ದು ಒಂದು ಕಾಲಘಟ್ಟದಲ್ಲಿ ನಡೆಯುತ್ತೆ, ಇವ್ರು 3 ಜನರದ್ದು ಇನ್ನೊಂದರಲ್ಲಿ ನಡೆಯುತ್ತೆ. ಸೊ ನಮ್ಮ ಮಧ್ಯದಲ್ಲಿ ಯಾರನ್ನ ಲವ್ ಮಾಡ್ತಾರೆ, ಯಾಕೆ ಲವ್ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಅನ್ನೋದೆಲ್ಲದನ್ನು ವಿವರವಾಗಿ ತೋರಿಸಿದ್ದಾರೆ. ನನಗೇನು ಹೇಳೋಂಗಿಲ್ಲ. ನಾನು ಬರ್ತಾನೆ ಕೇಳಿದೆ ಏನು ಹೇಳ್ಬೋದು, ಎಷ್ಟು ಹೇಳ್ಬೋದು ಅಂತ. ಇಲ್ಲ, ಇಷ್ಟೇ ಮಾತಾಡಬೇಕು ಅಂತ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೋದು ಅಂತಂದರೆ, ಒಂದು ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಫೀಮೇಲ್ ನಾನು ಸಿನಿಮಾದಲ್ಲಿ. ನನಗೆ ಲವ್ ಎಮೋಷನ್ಸ್ ಅನ್ನೋದಕ್ಕಿಂತನೂ ಲೈಫಲ್ಲಿ ನಾನು ಯಾವ ಥರ ಬದುಕಬೇಕು, ಈ ಥರ ಜೀವನನೇ ನಡೆಸಬೇಕು ಅನ್ನೋಂಥದ್ದು ಒಂದು ಗೋಲ್ ಇಟ್ಕೊಂಡಿರ್ತೀನಿ. ನನಗೆ ಎಲ್ಲರೂ ಟ್ರೈಲರಲ್ಲಿ ನೋಡ್ದಂಗೆ ಇವ್ರು ಪೇಂಟ್ ಮಾಡ್ತಿರ್ತಾರೆ. ಸೊ ನಂದೊಂದು ಪೇಂಟಿಂಗ್ ಕೂಡ ಬರುತ್ತೆ, ರಾಣಿ ಥರ ನೋಡ್ಕೊ ಅಂತಂದರೆ ರಾಣಿ ಥರ ಪೇಂಟ್ ಮಾಡಿದ್ದಾರೆ ಇವರು. ಸೊ ಅಚ್ಯುತ್ ಸರು ಅದನ್ನ ನಿಜವಾಗ್ಲೂ ರಾಣಿ ಥರ ನೋಡ್ಕೋತಾರ ನೆಕ್ಸ್ಟು ಇಲ್ವಾ ಅಂತ ಅನ್ನೋದನ್ನ ಸಿನಿಮಾದಲ್ಲೇ ನೋಡಬೇಕಾಗತ್ತೆ. ಇದರಲ್ಲಿ ವರ್ಷ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಆಲ್ರೆಡಿ ನೋಡಿರ್ತೀರ. ವೆರಿ ಚಿಕ್ಕ ವಯಸ್ಸಲ್ಲೇ ಅವಳ ಅಪ್ಪ ಅಮ್ಮ ಅವಳಿಂದ ದೂರ ಆಗಿರ್ತಾರೆ. ಅದಾದಮೇಲೆ ಹೌ ಶಿ ಫೇಸಸ್ ಆಲ್ ದಿ ಅಪ್ಸ್ ಆ್ಯಂಡ್ ಡೌನ್ಸ್ ಅವಳ ಲೈಫಲ್ಲಿ. ಶಿ ಆಲ್ಸೋ ಫಾಲ್ಸ್ ಇನ್ ಲವ್, ಏನೆಲ್ಲ ಆಗುತ್ತೆ. ಆ ಒಂದು ಮೆಚೋರ್ಡ್ ಹುಡುಗಿ, ಗರ್ಲ್ ವಿತ್ ಸ್ಟ್ರಾಂಗ್ ಇಮೋಷನ್ಸ್, ಬಟ್ ಅಷ್ಟೇ ಒಂದು ಚೈಲ್ಡಿಶ್ ಕ್ಯಾರೆಕ್ಟರ್ ಅನ್ನೋದು ಅವಳಲ್ಲಿ ಇರುತ್ತೆ. ಅಂಥ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಕಥೆನ ನಮಗೆ ಶೆಡ್ಯೂಲ್ ಮಾಡ್ತಾ ಸರ್, ನಾನು ನಿಮ್ಗೆ ಹೇಳಲ್ಲ ಕಥೆನ, ಶೆಡ್ಯೂಲ್ ಮಾಡ್ತಾ ನಿಮಗೆ ರಿವೀಲ್ ಆಗ್ತಾ ಹೋಗುತ್ತೆ ಕತೆ ಅಂತ ಹೇಳಿ, ಅದಕ್ಕೆ ತಕ್ಕಂಗೆ ಆ ಶೆಡ್ಯೂಲ್ನಲ್ಲಿ ಏನೇನು ಹೇಳ್ತಿದ್ರು ಅದಕ್ಕೆ ತಕ್ಕಂಗೆ ನಾವು ಪ್ಯಾಟ್ರನ್ಗಳೆಲ್ಲ ಮಾಡಿ, ಲೈಟಿಂಗ್ ಪ್ಯಾಟ್ರನ್ ಎಲ್ಲ ಮಾಡಿ ಎಲ್ಲ ಮಾಡ್ದೋ. ಆಮೇಲೆ ನನಗೆ ಏನೂ ಕಮ್ಮಿ ಇಲ್ದಂಗೆ ಆ್ಯಕ್ಚುಲಿ ಸೆಟ್ಟಲ್ಲಿ ಖಾಲಿ ಜಾಗದಲ್ಲಿ ಹೋಗ್ತಿದ್ದೋ. ಕುದುರೆಮುಖ ಫುಲ್ ಖಾಲಿನೇ ಇರೋದು ಕುದುರೆಮುಖ. ಆ ಖಾಲಿ ಪಾಳು ಬಿದ್ದಿರೋ ಮನೇನ ರಿನೋವೇಟ್ ಮಾಡಿ ನಮಗೆ ಸೆಟ್ಗೆ ಹೆಂಗೆ ಬೇಕೋ ಆ ರೀತಿಯಲ್ಲಿ ಪ್ರೊಡ್ಯೂಸರ್ ಅಷ್ಟೇ ಸಪೋರ್ಟ್ ಮಾಡಿ, ಅವ್ರ ಜೊತೆ ಒಂದಷ್ಟು ಟೀಮ್ ಇದೆ, ಹುಡುಗರಿದ್ದಾರೆ ಒಂದಷ್ಟು, ಅವ್ರು ಅಷ್ಟೇ ಸಪೋರ್ಟಿವ್ ಆಗಿ ಅವ್ರಿಗೆ ಹೆಲ್ಪ್ ಮಾಡಿ, ನಾನು ಒಂದು ಫ್ರೇಮ್ ಇಟ್ಟರೆ ಏನೋ ಖಾಲಿ ಇದೆ, ಹೆಂಗಿಡೋದು ಫ್ರೇಮ್ನ ಇಲ್ಲಿ ಅಂದಿರೋ ರೀತಿಯಲ್ಲಿ ಮಾಡಿದ್ದಾರೆ. ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಆ ಫ್ರೇಮ್ ಎಲ್ಲ ಬ್ಯೂಟಿಫುಲ್ಲಾಗಿ ಕಾಣಿಸೋದಕ್ಕೆ ಅವ್ರುಗಳೆಲ್ಲ ಕಾರಣ. ಒಂದು ಕೀಬೋರ್ಡ್ ಕೊಟ್ಬಿಟ್ರೆ ಫುಲ್ ದಿನ ನುಡಿಸ್ತೀನಿ, ಆದರೆ ಮಾತಾಡೋ ಅಂದರೆ ಕಷ್ಟ ನನಗೆ. ಓಕೆ, ಈ ಸಿನಿಮಾ ಮ್ಯೂಸಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ
ಆ ಸಾಂಗ್ ಫಸ್ಟ್ ಟೈಮ್ಗೆ ಓಕೆ ಅಂದ್ಬಿಟ್ರು ಇವರು ಹಬ್ಬ ಸಾಂಗ್ನ. ಆಮೇಲೆ ಲಿರಿಕ್ಸ್ ಎಲ್ಲ ಬಂತು, ಆಮೇಲೆ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ವಿ. ಬಟ್ ವಿಡಿಯೋ ಬಂದಮೇಲೆ ಬೇರೆಯೇ ಆಗೋಯ್ತು ಸಾಂಗು. ಅಂದರೆ ಲಿರಿಕ್ಸು ಮತ್ತು ಟ್ಯೂನ್ ಎಲ್ಲ ಹಾಗೆ ಇತ್ತು, ಅರೇಂಜ್ಮೆಂಟ್ ಸ್ವಲ್ಪ ಜೋವಿಯಲ್ ಆಗಿತ್ತು. ನಾನು ಲವ್ ಸಾಂಗ್ ಅಂದ್ಬಿಟ್ಟು ಫುಲ್ಲು ಅದನ್ನ ಇಮೋಷ್ನಲ್ ಆಗಿಟ್ಟಿದ್ದೆ. ಅದಾದಮೇಲೆ ಯಾವಾಗ ಅವ್ರ ವಿಡಿಯೋ ನೋಡಿದ್ನೋ ಅದೆಲ್ಲ ಸ್ವಲ್ಪ ಜಾಲಿಯಾಗಿದೆ ಅಂದ್ಬಿಟ್ಟು ಅದನ್ನ ಸ್ವಲ್ಪ ಚೇಂಜಸ್ ಮಾಡಿದೆ. ಈ ಲವ್ ಅಂತ ಮ್ಯಾಟ್ರ್ ಬಂದಾಗ ಇದನ್ನು ಲವ್ ಮ್ಯಾಟ್ರ್ ಬಿಡ ಅಂತ ಅಷ್ಟು ನಾವು ಈಸಿಯಾಗಿ ಹೇಳೋಕ್ಕಾಗೋದಿಲ್ಲ ಇದು. ಯಾಕಂದರೆ ಈ ಲವ್ ಮ್ಯಾಟ್ರ್ ಹಿಂದ್ಗಡೆ ಒಂದು ಹುಡುಗ ಒಂದು ಹುಡುಗಿ, ಎರಡು ಜೀವಗಳ ಸಂಭ್ರಮಾಚರಣೆ ಇರುತ್ತೆ, ಆತ್ಮಾರ್ಪಣೆ ಕೂಡ ಇರುತ್ತೆ ಇದರಲ್ಲಿ. ಯಾಕೆಂದರೆ ಈ ಲವ್ನ ಬೇಸ್ಮೆಂಟಾಗಿ ಒಂದು ನಂಬಿಕೆ ಅಂತ ಇರುತ್ತೆ. ಆ ನಂಬಿಕೆಗೆ ಏಟಾದಾಗ ಎಂಥ ಲವ್ ಎಷ್ಟೇ ಎತ್ತರದ ಬಿಲ್ಡಿಂಗ್ ಇದ್ದರೂ ಅದು ಶೇಕ್ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಈ ಲವ್ ಮ್ಯಾಟ್ರ್ ಸಿನಿಮಾನ ಭಾಳ ಪ್ರೀತಿಯಿಂದ ವಿರಾಟ್, ನಾನೊಂದು 6-7 ವರ್ಷಗಳಿಂದ ನೋಡ್ತಾ ಇದ್ದೀನಿ. ವಿರಾಟ ಈ ತಪಸ್ ಥರ ಮಾಡಿಕೊಂಡು ಈ ಸ್ಟೇಜ್ವರೆಗೂ ಬಂದಿದ್ದಾನೆ.